ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಈ ಬಾರಿಯ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಇನ್ನೊಂದು ತಿಂಗಳು ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆ ಜಗತ್ಪ್ರಸಿದ್ಧ ಮೈಸೂರು ಅರಮನೆ ಆವರಣದಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿದೆ. ಅರಮನೆಯಲ್ಲಿರುವ ಫಿರಂಗಿ ಗಾಡಿಗಳಿಗೆ ಗುರುವಾರ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಜಂಬೂ ಸವಾರಿ ಮೆರವಣಿಗೆ ದಿನ 21 ಬಾರಿ ಕುಶಾಲತೋಪು ಸಿಡಿಸಲು ಬಳಸುವ ಫಿರಂಗಿ ಗಾಡಿಗಳಿಗೆ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಡ್ಕರ್, ಡಿಸಿಪಿಗಳಾದ ಮುತ್ತುರಾಜ್ ಜಾನವಿ, ನಗರ ಸಶಸ್ತ್ರ ಮೀಸಲು ಪಡೆಯ ಎಸಿಪಿ ಸತೀಶ್ ಸೇರಿದಂತೆ ಇನ್ನಿತರ ಪ್ರಮುಖರು ಪೂಜೆಯನ್ನ ಸಲ್ಲಿಸಿದರು. ಶುಕ್ರವಾರದಿಂದ ಕುಶಾಲತೋಪು ಸಿಡಿಸುವ ಡ್ರೈ ಪ್ರಾಕ್ಟೀಸ್ ಆರಂಭವಾಗಲಿದೆ. ನಗರ ಸಶಸ್ತ್ರ ಮೀಸಲು ಪಡೆಯ 30ಕ್ಕೂ ಹೆಚ್ಚು ಸಿಬ್ಬಂದಿಗಳು ಪೂರ್ವ ತಾಲೀಮಿನಲ್ಲಿ ಭಾಗಿಯಾಗಲಿದ್ದಾರೆ. ಜಂಬೂ ಸವಾರಿ ದಿನ ಕುಶಾಲತೋಪು ಸಿಡಿಸಿದಾಗ ಆನೆ ಮತ್ತು ಕುದುರೆಗಳು ಬೆದರಬಾರದೆಂದು ಪ್ರಾಕ್ಟೀಸ್ ಮಾಡಲಾಗುತ್ತದೆ. ಇವತ್ತಿನ ದಿನ ಏನು ಅರಮನೆಯಲ್ಲಿ 7 ಫಿರಂಗಿಗಳಿತ್ತು, ಅದನ್ನು ನಮ್ಮ ವಶಕ್ಕೆ ತಗೊಂಡಿದ್ದೀವಿ. ಇವತ್ತಿನ ದಿನ ಅದರದ್ದು ಸಾಂಪ್ರದಾಯಿಕವಾಗಿ ಪೂಜೆ ನಡೆಸ್ಬಿಟ್ಟು ಇನ್ಮೇಲಿಂದ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ. 21 ಗನ್ ಶಾಟನ್ನು ದಸರಾ ದಿನ ಬನ್ನಿ ಮಂಟಪದಲ್ಲಿ ಮತ್ತು ಪ್ಯಾಲೇಸಲ್ಲಿ ಅದನ್ನು ಗನ್ ಶಾಟ್ ಕೊಡಲಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಕ್ರತುಂಡ ಮಹಾಕಾಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಗಣಪತಿ ಮುಖಾಂತರ ಗಣಪತಿ ಹೆಸರು ಹೇಳಿ ಪೂಜೆ ಮಾಡ್ತೀವಿ. ಹಾಗೆ ತಾಯಿ ಚಾಮುಂಡೇಶ್ವರಿಗೆ ವಿಜಯದಶಮಿ ದಿನ 21 ಕುಶಾಲತೋಪುಗಳು ಗೌರವಾರ್ಥ ಸಮರ್ಥವಾಗಿ ಹೊಡಿತಾರೆ. ಅದರಿಂದ ಈ ದಿವಸ ಮುಂಚಿತ ಅಭ್ಯಾಸಕ್ಕಾಗಿ ವಿಜಯ ಗಣಪತಿಯ ಹೆಸರು ಹೇಳಿ ಅರಮನೆ ಆವರಣದಲ್ಲಿ 7 ಫಿರಂಗಿ ಗಾಡಿಗಳಿಗೆ ವಿಶೇಷವಾಗಿ ಪೂಜೆಗಳನ್ನ ಮಾಡಿದ್ದೀವಿ. ಗಣಪತಿ ಪೂಜೆ ಹಾಗೂ ಮೃತ್ಯುಂಜಯ ಜಪ ಮಾಡಿಸಿ ಯಾರು ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಸಹ ಮೃತ್ಯುಂಜಯ ಅಂದರೆ ಈಶ್ವರ, ಯಾವುದೇ ಮೃತ್ಯುಗಳಾಗಬಾರ್ದು, ತೊಂದರೆಗಳಾಗಬಾರ್ದು ಅಂತ ಹೇಳಿ ಅವರಿಂದ ತಾಯಿ ಚಾಮುಂಡೇಶ್ವರ ಪ್ರಾರ್ಥನೆ ಮಾಡಿ ಮೃತ್ಯುಂಜಯ ಜಪ ಮಾಡಿಸಿ ವಿಶೇಷವಾಗಿ ಪೂಜೆ ಮಾಡಿ ಮೃತ್ಯುಂಜಯ ಪೂಜೆ ಮಾಡಿದಂತಹ ನಿಂಬೆಹಣ್ಣುಗಳನ್ನ ಗಾಡಿ ಚಕ್ರಕ್ಕೆ ಇಟ್ಟು ಕಮಿಷನರಿಂದ ಅಧಿಕಾರಿಗಳಿಂದ ಪ್ರಾರಂಭ ಮಾಡಿ ಇಳಿಸಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ.